ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಬಿಟ್ ಟಾಕ್. ಸೊ ಇವತ್ತಿನ ವಿಷಯ ಕರುಪು ಸಿನಿಮಾದ ರಿವ್ಯೂ. ಸೊ ಕರುಪು ಸಿನಿಮಾನ ನೋಡ್ಕೊಂಡ್ ಬಂದೆ, ಹೇಳ್ತೀನಿ ನನಗೆ ಹೇಗ್ ಅನಿಸ್ತು ಅಂತ ಹೇಳಿ, ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು, ಸಿನಿಮಾ ಹೇಗಿತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಹೊಸಬ್ರಾಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ರಿವ್ಯೂನ ಶುರು ಮಾಡೋಣ. ಕರುಪು RJ ಬಾಲಾಜಿ ಅವರು ಡೈರೆಕ್ಷನ್ ಮಾಡಿ ಸೂರ್ಯ ಅವರು ಹೀರೋ ಆಗಿ ಆಕ್ಟ್ ಮಾಡಿರುವಂತ ಸಿನಿಮಾ. ಮೊದಲು ಈ ಸಿನಿಮಾದ ಸ್ಟೋರಿ ಲೈನ್ ಬಗ್ಗೆ ಮಾತಾಡುವಂತದ್ದಾದ್ರೆ, ಸೊ ಈಗ ನಮ್ಮ ಸಿಸ್ಟಮ್ ಗಳಲ್ಲಿ, ನಮ್ಮ ಕೋರ್ಟ್ ಗಳಲ್ಲಿ ನ್ಯಾಯ ಸಿಗೋದು ಎಷ್ಟು ಕಷ್ಟ ಇದೆ ಅನ್ನೋದು ನಮಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುವಂತ ವಿಷಯ. ಸೊ ಮನುಷ್ಯ ಮೋಸ ಆದಾಗ ಕೋರ್ಟ್ ಹತ್ರ ಹೋಗ್ತಾನೆ. ಸೊ ಕೋರ್ಟ್ ಅಲ್ಲೂ ಮೋಸ ಆದ್ರೆ ಮನುಷ್ಯ ಎಲ್ಲಿಗೆ ಹೋಗ್ತಾನೆ? ದೇವ್ರ ಹತ್ರನೇ ಹೋಗ್ತಾನೆ. ಸೊ ಈಗ ದೇವ್ರೆ ಮನುಷ್ಯನಿಗೆ ನ್ಯಾಯ ಕೊಡಿಸೋದಕ್ಕೆ ಬಂದ್ರೆ ಹೇಗಿರುತ್ತೆ ಅನ್ನೋಂತ ಒಂದು ಕಾನ್ಸೆಪ್ಟ್ ಈ ಸಿನಿಮಾದ ಒಂದು ಒನ್ ಲೈನ್ ಸ್ಟೋರಿ. ಸೊ ಈ ಕಾನ್ಸೆಪ್ಟ್ ತುಂಬಾ ಫ್ರೆಶ್ ಆಗಿತ್ತು, ಈ ಸ್ಟೋರಿ ಕೂಡ ತುಂಬಾ ಫ್ರೆಶ್ ಆಗಿತ್ತು, ಅಂಡ್ ಸಿನಿಮಾದಲ್ಲಿ ಅದರ ಎಕ್ಸಿಕ್ಯೂಷನ್ ಕೂಡ ಫ್ರೆಶ್ ಆಗಿನೇ ಇತ್ತು. ಸೊ ಅದರಲ್ಲೂ ಕೂಡ ಪಾಸಿಟಿವ್ ಸೈಡ್ಸ್ ಮತ್ತು ನೆಗೆಟಿವ್ ಸೈಡ್ಸ್ ಎರಡೂ ಕೂಡ ಇದೆ. ಸೊ ಫಸ್ಟ್ ಪಾಸಿಟಿವ್ ಸೈಡ್ಸ್ ಬಗ್ಗೆ ಮಾತಾಡೋದಾದ್ರೆ, ಸೊ ಸಿನಿಮಾದ ಫಸ್ಟ್ ಪಾಸಿಟಿವ್ ಪಾಯಿಂಟ್ ಏನಂತ ಹೇಳಿದ್ರೆ ಅದು RJ ಬಾಲಾಜಿ ಅವರ ಒಂದು ಡೈರೆಕ್ಷನ್. ಅಂದ್ರೆ ಮೊದಲನೇ ಸಿನಿಮಾದಲ್ಲಿನೇ ಇಷ್ಟೊಂದು ಪರ್ಫೆಕ್ಷನ್, ಇಷ್ಟೊಂದು ಸ್ಟೋರಿ ಮತ್ತೆ ಸ್ಕ್ರೀನ್ ಪ್ಲೇ ಅನ್ನ ಮಾಡ್ಕೊಂಡು ಜೊತೆಲಿ ಒಬ್ಬ ಸ್ಟಾರ್ ಆಕ್ಟರ್ ನ ಮೇಂಟೈನ್ ಮಾಡಿರೋದು, ಅಂದ್ರೆ ಒಂದು ಸ್ಟಾರ್ ಆಕ್ಟರ್ ನ ಇಟ್ಕೊಂಡು ಒಂದು ಕಂಪ್ಲೀಟ್ ಕಮರ್ಷಿಯಲ್ ಸಿನಿಮಾನ ಮಾಡಿದಾರಲ್ವಾ. ಸೊ ಈ ಒಂದು ಕೆಲಸ ತುಂಬಾ ಅಚ್ಚುಕಟ್ಟಾಗಿನೇ ಆಗಿದೆ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ನೆಗೆಟಿವ್ಸ್ ಇರಬಹುದು, ಆದ್ರೂ ಕೂಡ ಈ ಸಿನಿಮಾ RJ ಬಾಲಾಜಿ ಅವರ ಒಂದು ಮೊದಲನೇ ಡೈರೆಕ್ಷನ್ ಆಗಿರುವಂತ ಸಿನಿಮಾ. ಸೊ ಇದರಲ್ಲಿ ಮೊದಲನೇ ಡೈರೆಕ್ಷನ್ ಅಲ್ಲಿನೇ RJ ಬಾಲಾಜಿ ಅವರು ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಸಿನಿಮಾಗೆ ಇನ್ನೊಂದು ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಏನಂತ ಹೇಳಿದ್ರೆ ಅದು ಸೂರ್ಯ ಅವರ ಒಂದು ಆಕ್ಟಿಂಗ್. ಅಂದ್ರೆ ಈಗ ಸೂರ್ಯ ಅವರ ಒಂದು ಸ್ಕ್ರಿಪ್ಟ್ ಸೆಲೆಕ್ಷನ್ ಹೇಗಿದೆ ಅನ್ನೋದನ್ನ ನಾವು ನೋಡ್ತಾ ಬಂದ್ರೆ ಪ್ರೀವಿಯಸ್ ಅವರ ಮೂವೀಸ್ ಗಳಿಂದ ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾ ಯಾವಾಗ್ಲೂ ಯೂನಿಕ್ ಆಗೇ ಇರುತ್ತೆ. ಅಂಡ್ ಆ ಯೂನಿಕ್ನೆಸ್ ಅಲ್ಲೂ ಕೂಡ ಅವರು ಸೋಷಿಯಲ್ ಮೆಸೇಜ್ ಗಳ ಇರುವಂತಹ ಸಿನಿಮಾಗಳನ್ನೇ ಆಲ್ಮೋಸ್ಟ್ ಅಲ್ಲೂ ಆರಿಸ್ಕೊಳ್ತಾ ಇದ್ದಾರೆ, ಅದೇ ಸಿನಿಮಾಗಳನ್ನೇ ಮಾಡ್ತಾ ಬಂದಿದ್ದಾರೆ. ಸೊ ಇಲ್ಲೂ ಕೂಡ ಅದೇ ಪ್ರಯತ್ನನೇ ಮಾಡಿದ್ದಾರೆ. ಅಂಡ್ ಸೂರ್ಯ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಏನಿದೆ ಅದು ನಮಗೆ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಪರ್ಸನಲಿ ನನಗೆ ಸೂರ್ಯ ಅವರ ಒಂದು ಆಕ್ಟಿಂಗ್ ನೋಡೋದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಮುಂಚೆಯಿಂದನೂ ಸೂರ್ಯ ಅವರ ಸಿನಿಮಾಗಳನ್ನ ನಾನು ತುಂಬಾ ಇಷ್ಟಪಟ್ಕೊಂಡು ನೋಡ್ಕೊಂತಾ ಬಂದಿದ್ದೀನಿ. ಅಂಡ್ ಸೂರ್ಯ ಅವರ ಒಂದು ಆಕ್ಟಿಂಗ್ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಚೆನ್ನಾಗಿದೆ. ಅಂಡ್ ಸ್ಕ್ರೀನ್ ಅಲ್ಲಿ ಅವ್ರು ಬಂದಾಗ ಕಾಣೋ ರೀತಿ ಇದೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಈ ಸಿನಿಮಾದಲ್ಲೂ ಕೂಡ ಅದು ಕ್ಯಾರಿ ಆಗಿದೆ. ಅಂಡ್ ಅವರ ಆಕ್ಟಿಂಗ್ ಮಾತ್ರ ಈ ಸಿನಿಮಾದಲ್ಲಿ ಪ್ರೀವಿಯಸ್ ಸಿನಿಮಾಗಳಿಗಿಂತ ತುಂಬಾ ಚೆನ್ನಾಗಿನೇ ಬಂದಿದೆ ಅಂಡ್ ಯೂನಿಕ್ ಆಗಿ ಬಂದಿದೆ. ಏನಕ್ಕೆ ಅಂತ ಹೇಳಿದ್ರೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಅಲ್ಲಿ ಏನ್ ಸೂರ್ಯ ಅವರ ಒಂದು ಆಕ್ಟಿಂಗ್ ಏನಿದೆ ಅದನ್ನೆಲ್ಲ ನಾವು ನೋಡುವಂತದ್ದಾದ್ರೆ ಸೂರ್ಯ ಅವರು ಈ ಸಿನಿಮಾದಲ್ಲಿ ಅವರ ಆಕ್ಟಿಂಗ್ ಲೆವೆಲ್ ನ ಇನ್ನೂ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಸಿನಿಮಾದ ಇನ್ನೊಂದು ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಏನಂತ ಹೇಳಿದ್ರೆ, ಅಂಡ್ ಈ ಸಿನಿಮಾದ ಸೆಕೆಂಡ್ ಹೀರೋ ಯಾರು ಅಂತ ಹೇಳಿದ್ರೆ ಸಾಯಿ ಅಭಯಂಕರ್ ಅವರು ಅಂತಾನೆ ಹೇಳ್ಬೋದು. ಅಂದ್ರೆ ಅವರ ಒಂದು ಮ್ಯೂಸಿಕ್, ಅವರ ಒಂದು ಬಿಜಿಎಂಗಳು ಈ ಸಿನಿಮಾನ ತುಂಬಾನೇ ಎಲಿವೇಟ್ ಮಾಡಿದೆ. ಅವರ ಒಂದು ಇನ್ ಕೇಸ್ ಏನಾದ್ರೂ ಅವರ ಬಿಜಿಎಂ ವರ್ಕ್ ಅಷ್ಟು ವರ್ಕ್ ಆಗಿಲ್ಲ ಅಂದ್ರೆ ಬಹುಶಃ ಥಿಯೇಟರ್ ಅಲ್ಲಿ ಈ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇರಲಿಲ್ಲ. ಎಕ್ಸ್ಪೀರಿಯನ್ಸ್ ಕಡಿಮೆ ಆಗಿ ಸಿನಿಮಾಗೆ ರಿವ್ಯೂಸ್ ಕೂಡ ಸ್ವಲ್ಪ ಚೇಂಜ್ ಆಗಿದ್ರು ಅದರಲ್ಲೂ ಡೌಟ್ ಪಡುವಂತ ಒಂದು ಅಂಶ ಏನಿರ್ತಿರ್ಲಿಲ್ಲ. ಯಾಕಂದ್ರೆ ಅವರ ಒಂದು ಬಿಜಿಎಂಗಳು ಸಿನಿಮಾದಲ್ಲಿ ಸುಮಾರಷ್ಟು ಸೀನ್ ಗಳಿಗೆ ಒಂದು ಅಪ್ಲಿಫ್ಟ್ ಮಾಡಿದೆ, ಅಂದ್ರೆ ಒಂದು ಎಲಿವೇಶನ್ ಕೊಟ್ಟಿದೆ. ಸೊ ಈ ಸಿನಿಮಾದಲ್ಲಿ ಅಭಯಂಕರ್ ಅವರ ಮ್ಯೂಸಿಕ್ ಮಾತ್ರ ತುಂಬಾ ಸಖತ್ತಾಗಿ ಮೂಡ್ ಬಂದಿದೆ. ಅಂಡ್ ಇದು ನಿಮ್ಗೆ ಥಿಯೇಟರ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹೆಚ್ಚಿಸುತ್ತೆ. ಅಂಡ್ ಸಿನಿಮಾದ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಮಾಡಿಸಿರುವಂತಹ ಒಂದು ಆಕ್ಷನ್ಸ್. ಅಂದ್ರೆ ಸೂರ್ಯ ಅವರು ಆಕ್ಷನ್ ಸಿನಿಮಾಗಳನ್ನ ಮುಂಚೆಯಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅವ್ರ ಫ್ಯಾನ್ಸ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ ಆಕ್ಷನ್ಸ್ ಇದ್ದೇ ಇರಬೇಕು. ಕೆಲವೊಂದು ಆಕ್ಷನ್ಸ್ ಎಲ್ಲ ಸ್ವಲ್ಪ ಓವರ್ ಅನ್ಸುತ್ತೆ, ಕೆಲವರು ಇಲ್ಲಾಜಿಕಲ್ ಅಂತ ಅನ್ಸುತ್ತೆ, ಆದ್ರೂ ಕೂಡ ಆಕ್ಷನ್ಸ್ ನ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅಂಡ್ ನಮ್ಮಲ್ಲಿ ಇರುವಂತಹ ಒಂದು ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಈಗ ನಾವೇ ಬೈಕೊಳ್ತೀವಿ ಒಬ್ಬ ಮನುಷ್ಯ ಇನ್ನೆಲ್ಲಿ ಇಷ್ಟೊಂದು ಜನ ನೋಡಕ್ಕಾಗುತ್ತೆ ಅಂತ ಹೇಳಿ. ಆದ್ರೂ ಥಿಯೇಟರ್ ಅಲ್ಲಿ ಹೋದಾಗ ಒಬ್ಬ ಮನುಷ್ಯ ಅಷ್ಟೊಂದು ಜನ ನೋಡಿದಾಗ ನಾವೇ ಅದಕ್ಕೆ ವಿಸಿಲ್ ಹಾಕ್ತಿವಿ, ನಾವ್ ಅದಕ್ಕೆ ಸೂಪರ್ ಆಗಿ ಹೊಡೆದ ಅಂತಾನೆ ಹೇಳ್ಕೊಂಡ್ ಬರ್ತೀವಿ. ಸೊ ಇದನ್ನ ಐರನ್ ಅನ್ಬೇಕು, ಅದನ್ನ ಏನಂತ ಹೇಳ್ಬೇಕು ಗೊತ್ತಾಗಲ್ಲ. ಅಂಡ್ ತ್ರಿಷಾ ಅವರ ಆಕ್ಟಿಂಗ್ ಕೂಡ ಚೆನ್ನಾಗಿದೆ, ಅವ್ರಿಗೆ ಸಿಕ್ಕಿರುವಂತಹ ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಸೊ ಓಕೆ, ತ್ರಿಷಾ ಅವರ ಆಕ್ಟಿಂಗ್ ಕೂಡ ಒಂದು ಒಳ್ಳೆ ಆಕ್ಟಿಂಗ್ ಅಂತಾನೆ ಹೇಳ್ಬೋದು. ಸೊ ಇದನ್ನ ಬಿಟ್ರೆ RJ ಬಾಲಾಜಿ ಅವರ ಒಂದು ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿನೇ ಮೂಡ್ ಬಂದಿದೆ. ಇದರಲ್ಲಿ ನೆಗೆಟಿವ್ ಕೂಡ ಇದೆ, ಬಟ್ ಪಾಸಿಟಿವ್ ಆಗಿ ನೋಡುವಂತದ್ದಾದ್ರೆ ಆ ಸಿನಿಮಾದಲ್ಲಿ ಡೈರೆಕ್ಟರ್ ಆಗಿ ಅಂಡ್ ವಿಲನ್ ಆಗಿ ಕೂಡ ಅದನ್ನ ಕಾರ್ಯನಿರ್ವಹಿಸಿದ್ದಾರೆ. ಸೊ ಒಂದು ಒಳ್ಳೆ ಆಕ್ಟಿಂಗ್ ನ ಮಾಡಿದ್ದಾರೆ. ಸೊ ಇದು ಕೂಡ ಸಿನಿಮಾಗೆ ಒಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸೊ ಇದೆಷ್ಟೆಲ್ಲ ಬಿಟ್ರೆ ಸೊ ಸಿನಿಮಾಗೆ ಒಂದು ಮೇನ್ ಪಾಸಿಟಿವ್ ಪಾಯಿಂಟ್ ಏನಂತ ಹೇಳಿದ್ರೆ ಅದು ಇದರ ಕಾನ್ಸೆಪ್ಟ್. ಅಂದ್ರೆ ಕರುಪು ಅನ್ನುವಂತ ಒಂದು ದೇವ್ರು, ಅಂದ್ರೆ ಒಂದು ದೈವ ಏನಿರುತ್ತೆ ಅದು ತಮಿಳುನಾಡಲ್ಲಿ ಸುಮಾರಷ್ಟು ಜನ ಅದನ್ನ ನಂಬುತ್ತಾರೆ. ಅಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ನಾವು ಜಸ್ಟ್ ಕಾಂತಾರನ ನೋಡಿದ್ವಿ, ಹೇಗೆ ಕರಾವಳಿ ಪ್ರದೇಶದ ಜನ ಹೇಗೆ ನಮ್ಮ ದೈವಗಳನ್ನ ನಂಬ್ತಾರೋ, ಸೊ ಅದೇ ರೀತಿ ತಮಿಳುನಾಡಲ್ಲೂ ಕೂಡ ಕರುಪು ಅನ್ನುವಂಥ ದೇವರನ್ನ ತುಂಬಾ ನಂಬ್ತಾರೆ. ಅಂದ್ರೆ ಕ್ಷೇತ್ರ ಪಾಲಕ ಅಂತೇನೆ ಅವರು ಕೂಡ ಅದನ್ನ ಪೂಜಿಸ್ತಾರೆ. ಸೊ ಇಲ್ಲಿ ಕರುಪು ದೇವರೇ ಇಲ್ಲಿ ಭೂಮಿಗೆ ಇಳಿದ್ ಬಂದ್ರೆ ಹೇಗಿರುತ್ತೆ, ಅವ್ನು ಹೇಗೆ ಕಾಪಾಡ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದು ಫ್ರೆಶ್ ಆಗುತ್ತೆ, ಅದು ಕೂಡ ಚೆನ್ನಾಗಿ ಕಾಣುತ್ತೆ. ಅದನ್ನ ಸೂರ್ಯ ಅವರು ಅದನ್ನ ಅಷ್ಟೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ಅದಷ್ಟು ಬಿಟ್ರೆ ಈ ಸಿನಿಮಾಗೆ ಮೇನ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳಿದ್ರೆ ಅದು ಇದರ ಫಸ್ಟ್ ಹಾಫ್. ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ತುಂಬಾ ಗ್ರಿಪ್ಪಿಂಗ್ ಆಗಿ ತಗೊಂಡು ಹೋಗ್ತಾರೆ. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಅಂದ್ರೆ ಒಂದು ಕೋರ್ಟ್ ರೂಮ್ ಡ್ರಾಮಾ ತುಂಬಾ ಚೆನ್ನಾಗಿನೇ ತಗೊಂಡು ಹೋಗ್ತಾರೆ. ಸಿನಿಮಾದಲ್ಲಿ ಸೂರ್ಯ ಅವರ ಇಂಟ್ರೊಡಕ್ಷನ್ ಲೇಟ್ ಆದ್ರೂ ಕೂಡ ಸ್ಟೋರಿ ನಿಮ್ಗೆ ಗ್ರಿಪ್ಪಿಂಗ್ ಆಗಿ ಕರ್ಕೊಂಡು ಹೋಗುತ್ತೆ. ಫಸ್ಟ್ ಹಾಫ್ ನನ್ಗೆ ಈ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಮಾತ್ರ ತುಂಬಾ ಇಷ್ಟ ಆಯ್ತು. ಸೆಕೆಂಡ್ ಹಾಫ್ ನಂಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಸೊ ಅದನ್ನ ನೆಗೆಟಿವ್ ಪಾಯಿಂಟ್ಸ್ ಅಲ್ಲಿ ಹೇಳ್ತೀನಿ. ಬಟ್ ಫಸ್ಟ್ ಹಾಫ್ ಮಾತ್ರ
ತುಂಬಾ ಚೆನ್ನಾಗಿ ಹೋಯ್ತು. ಆ ಕೋರ್ಟ್ ರೂಮ್ ಡ್ರಾಮಾಗಳು ತುಂಬಾ ಚೆನ್ನಾಗಿನೇ ಆಯ್ತು. ಸೊ ಫಸ್ಟ್ ಹಾಫ್ ಅನ್ನೇ ಏನಾದ್ರು ಸೆಕೆಂಡ್ ಹಾಫ್ ಅಲ್ಲಿ ಕ್ಯಾರಿ ಮಾಡಿದ್ರೆ ಬಹುಶಃ ಈ ಸಿನಿಮಾ ಇನ್ನೊಂದಿಷ್ಟು ಚೆನ್ನಾಗಿ ರೀಚ್ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ಪಾಸಿಟಿವ್ ಪಾಯಿಂಟ್ಸ್ ಆದ್ರೆ, ಈಗ ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ ಮಾತಾಡೋಂತದಾದ್ರೆ, ನಾನು ಈಗ ಜಸ್ಟ್ ಹೇಳ್ದೆ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿತ್ತು ಅಂತ. ಅಂದ್ರೆ ಇವರು ಕೋರ್ಟ್ ರೂಮ್ ಡ್ರಾಮಾನ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಹಾಕಿದ್ರೆ ಹೇಗಿರುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಹಾಫ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂದ್ರೆ ದೇವರೇ ಕೆಳಗೆ ಭೂಮಿಯಲ್ಲಿ ಇಳಿದು ಬಂದು ಕೇಸನ್ನ ಫೈಟ್ ಮಾಡಬೇಕಾದ್ರೆ ಹೇಗಿರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅಂಡ್ ಗ್ರಿಪ್ಪಿಂಗ್ ಆಗಿತ್ತು, ಸ್ಕ್ರೀನ್ ಪ್ಲೇ ಕೂಡ ತುಂಬಾ ಗ್ರಿಪ್ಪಿಂಗ್ ಆಗಿತ್ತು. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ನನಗೆ ಎಲ್ಲೋ ಆ ಒಂದು ಕನೆಕ್ಷನ್ ಕಟ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಸೆಕೆಂಡ್ ಹಾಫ್ ನ ಆಲ್ಮೋಸ್ಟ್ ಆಲ್ ಫ್ಯಾನ್ ಬೇಸ್ ಸರ್ವಿಸ್ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಫ್ಯಾನ್ಸ್ ಟ್ರೀಟ್ಮೆಂಟ್ ನ ಕೊಟ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಬರೀ ಆಕ್ಷನ್ಸ್, ಸಾಂಗ್ಸ್, ಫೈಟ್ಸ್, ದೊಡ್ಡ ದೊಡ್ಡ ಆಕ್ಷನ್ ಸೀಕ್ವೆನ್ಸ್ ಅಂಡ್ ಸೆಟ್ ವರ್ಕ್ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿದ್ದಾರೆ. ಬಟ್ ಆದ್ರೂ ಕೂಡ ಎಲ್ಲೋ ಏನನ್ಸುತ್ತೆ ಅಂತ ಹೇಳಿದ್ರೆ, ತುಂಬಾ ಒಳ್ಳೆ ಒಂದು ಗ್ರಿಪ್ಪಿಂಗ್ ಸ್ಟೋರಿ ನಡಿಬೇಕಾದ್ರೆ ಅದನ್ನ ಕಟ್ ಮಾಡಿ ಟೋಟಲಿ ಒಂದು ಶಿಫ್ಟ್ ತಗೊಂಡು ಒಂದು ಸುಮ್ಮನೆ ಹೀರೋ ಎಲಿವೇಶನ್ ಸೀನ್ಸು, ಫೈಟಿಂಗ್ ಸೀನ್ಸು ಅಂಡ್ ಕೋರ್ಟ್ ರೂಮ್ ಅಲ್ಲಿ ನಡೆದಿದ್ದಂತ ಒಂದು ಗ್ರಿಪ್ಪಿಂಗ್ ಡ್ರಾಮಾ ಏನಿರುತ್ತೆ ಅದೆಲ್ಲ ಡ್ರಾಪ್ ಆಗಿ ಹೋಗುತ್ತೆ. ಸೊ ಸೆಕೆಂಡ್ ಹಾಫ್ ಅಲ್ಲಿ ಈ ರೈಟಿಂಗ್ ಏನಾದ್ರು ಸ್ವಲ್ಪ ಚೇಂಜ್ ಆಗಿದ್ರೆ ಈ ಸಿನಿಮಾ ಇನ್ನೂ ಬೆಟರ್ ಆಗಿರ್ತಿತ್ತು. ಸೊ ಇದು ನನ್ನ ಒಪಿನಿಯನ್. ಅಂದ್ರೆ ನನಗೆ ಫಸ್ಟ್ ಹಾಫ್ ತುಂಬಾ ಇಷ್ಟ ಆಯ್ತು, ಅದನ್ನೇ ಏನಾದ್ರು ಸೆಕೆಂಡ್ ಹಾಫ್ ಅಲ್ಲಿ ಕ್ಯಾರಿ ಮಾಡಿದ್ರೆ ಈ ಸಿನಿಮಾ ಇನ್ನಷ್ಟು ರೀಚ್ ಆಗಿರೋದು, ಇನ್ನಷ್ಟು ಹೆಸರನ್ನ ಪಡ್ಕೊಂಡಿರೋದು. ಸೊ ಅದಷ್ಟು ಬಿಟ್ರೆ ಇನ್ನೊಂದು ನೆಗೆಟಿವ್ ಅಂತಲ್ಲ, ಈ ಪಾಯಿಂಟ್ ನೆಗೆಟಿವ್ ಅಂತ ಅನ್ಸಲ್ಲ, ಬಟ್ RJ ಬಾಲಾಜಿ ಅವರೇ ವಿಲನ್ ಆಗಿ ಅಭಿನಯಿಸಬೇಕಿತ್ತು ಅನ್ನೋಂಥ ಒಂದು ಜಸ್ಟಿಸ್ ಏನ್ ಸಿಕ್ಕಿಲ್ಲ. ಅಂದ್ರೆ ಅವ್ರು ಬಿಟ್ಟು ಸಮೇತ ಬೇರೆ ಯಾವ್ದಾದ್ರು ಒಂದು ರಗಡ್ ಫೇಸ್ ಅನ್ನ ಹಾಕಿದ್ರು ಕೂಡ ಅದು ಕೂಡ ಇನ್ನೂ ಸ್ವಲ್ಪ ಒಳ್ಳೆ ಟಗಫರ್ ಸಿಕ್ಕಿರೋದು. ಯಾಕಂದ್ರೆ ಇಲ್ಲಿ ಸೂರ್ಯ ಕ್ಯಾರೆಕ್ಟರ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ನನಗೆಲ್ಲೋ RJ ಬಾಲಾಜಿ ಅವರು ವಿಲನ್ ಆಗಿ ತಗೊಂಡಿರೋದಕ್ಕಿಂತ ಅವರೇ ಅದನ್ನ ಚಾಯ್ಸ್ ಮಾಡ್ಕೊಂಡಿರೋದು. ಸೊ ಅವ್ರು ಬಿಟ್ಟು ಬೇರೆಯವ್ರು ಮಾಡ್ಕೊಂಡಿದ್ರು ಕೂಡ, ಅಂದ್ರೆ ಬೇರೆ ಇನ್ಯಾವ್ದಾದ್ರು ಒಂದು ರೆಕಗ್ನೈಸ್ಡ್ ಫೇಸ್, ಒಂದು ರಗಡ್ ವಿಲನ್ ಫೇಸ್ ನ ತೋರಿಸಿದ್ರು, ಅದು ಇನ್ನೂ ಸ್ವಲ್ಪ ವರ್ಕ್ ಆಗಿರೋದು ಅಂತ ಹೇಳಿ ನನಗನ್ಸುತ್ತೆ. ಸೊ ಅಷ್ಟು ಬಿಟ್ರೆ ಈ ಸಿನಿಮಾದಲ್ಲಿ ಇನ್ಯಾವ ನೆಗೆಟಿವ್ ಪಾಯಿಂಟ್ಸ್ ಗಳಿಲ್ಲ. ಈ ಸಿನಿಮಾ ನಿಮಗೆ ಥಿಯೇಟರ್ ಅಲ್ಲಿ ಒಂದು ಒಳ್ಳೆ ಗುಡ್ ಎಂಟರ್ಟೈನರ್ ಆಗುತ್ತೆ ಅಂತ ಹೇಳಿ 100% ಹೇಳ್ಬೋದು. ಯಾಕಂದ್ರೆ ಒಂದು ಕೋರ್ಟ್ ರೂಮ್ ಡ್ರಾಮಾ ಇದೆ, ಎಮೋಷನ್ಸ್ ಕೂಡ ಇದೆ, ಅಂಡ್ ದೈವ ಅಂತ ಹೇಳಿ ಅಂದ್ರೆ ದೇವರ ಒಂದು ಎಮೋಷನ್ಸ್ ಕೂಡ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅಂಡ್ ಸೂರ್ಯ ಅವರ ಫ್ಯಾನ್ಸ್ ಗಳಿಗೆ ಒಂದು ಒಳ್ಳೆ ಫ್ಯಾನ್ಸ್ ಟ್ರೀಟ್ಮೆಂಟ್ ಇದೆ, ಒಳ್ಳೊಳ್ಳೆ ಮೂಮೆಂಟ್ಸ್ ಗಳನ್ನ ಹಾಕಿದ್ದಾರೆ, ಒಳ್ಳೊಳ್ಳೆ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಹಾಕಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು ಎಲಿವೇಶನ್ ಇರುವಂತಹ ಒಂದು ಸುಮಾರಷ್ಟು ಸೀನ್ಸ್ ಗಳನ್ನ ಕೂಡ ಸೂರ್ಯ ಅವರಿಗೆ ತೋರಿಸ್ಕೊಟ್ಟಿದ್ದಾರೆ. ಸೊ ಈ ಸಿನಿಮಾ ನಿಮಗೆ ಒಂದು ಕಮರ್ಷಿಯಲಿ ಒಂದು ಮಾಸ್ ಮಸಾಲಾ ಸಿನಿಮಾ ಆಗಿರುತ್ತೆ. ಫಸ್ಟ್ ಹಾಫ್ ಕೋರ್ಟ್ ರೂಮ್ ಡ್ರಾಮಾ ಇರುತ್ತೆ, ಸೆಕೆಂಡ್ ಹಾಫ್ ಒಂದು ಕಮರ್ಷಿಯಲಿ ಮಾಸ್ ಮಸಾಲಾ ಸಿನಿಮಾ ಆಗಿರುತ್ತೆ. ಸೊ ಥಿಯೇಟರ್ ಅಲ್ಲಿ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ನೋಡ್ಬೇಕು ಅಂತ ನಿಮಗೆ ಅನ್ಸಿದ್ರೆ ನೀವು ಈ ಸಿನಿಮಾನ ಆರಾಮಾಗಿ ಹೋಗಿ ನೋಡ್ಕೊಂಡ್ ಬರ್ಬೋದು. ಸೊ ಫೈನಲಿ ಇಟ್ಸ್ ಅ ಗುಡ್ ವಾಚ್ ಅಂತ ಹೇಳ್ತಾ, ಸೊ ಇದಿಷ್ಟು ಈ ಸಿನಿಮಾದ ಒಂದು ರಿವ್ಯೂ. ಸೊ ಈ ರಿವ್ಯೂ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನೀವು ಕರುಪು ಸಿನಿಮಾನ ನೋಡಿದ್ರೆ ನಿಮಗೆ ಹೇಗೆ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.